ಮಕರ ರಾಶಿಯ ಮಹನೀಯರೆಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ. ನೋಡಿ, ನಿಮ್ಮ ಬಗ್ಗೆ ತುಂಬ ಮಾತಾಡೋಣ, ನಿಮ್ಮ ಗುಣಲಕ್ಷಣಗಳನ್ನು ಈ ಕುಂಡಲಿಯ ಲೆಕ್ಕಾಚಾರದಲ್ಲಿ ಹೇಳೋಣ ಅಂದ್ಕೊಂಡೆ. ಆದರೆ ಎಲ್ಲೋ ಒಂದು ಕಡೆ ಧನಯೋಗ, ಲಕ್ಷ್ಮೀ ಕಟಾಕ್ಷ ನಿಮಗೋಸ್ಕರ ಕಾಯ್ತಾ ಇದೆ. ಹೆಚ್ಚಿನ ಸಮಯವನ್ನು ಅದಕ್ಕೆ ಕೊಡೋಣ, ಆ ವಿಚಾರಗಳನ್ನೇ ನಿಮಗೆ ತಿಳಿಸೋಣ ಅಂತ ನಾನು ಡೈರೆಕ್ಟಾಗಿ ಈಗ 2026 ಫೆಬ್ರವರಿ ತಿಂಗಳ ಮಕರ ರಾಶಿಯವರ ಭವಿಷ್ಯವನ್ನು ನೋಡೋಣ. ಮೊದಲನೇದಾಗಿ ಗ್ರಹಗಳ ಪ್ಲೇಸ್ಮೆಂಟ್. ಕುಜ ಅಂದರೆ ಲಗ್ನದಲ್ಲೇ ಮಕರ ರಾಶಿಯಲ್ಲಿ ಕುಜ ಭಾಳ ಸ್ಟ್ರಾಂಗಾಗಿ ಕೂತಿದ್ದಾರೆ. 2ನೇ ಮನೆ ಧನಸ್ಥಾನ, ಅಲ್ಲಿ 3ನೇ ತಾರೀಕು ಬುಧ, ಶುಕ್ರ, 6ನೇ ತಾರೀಕು ರವಿ, 13ನೇ ತಾರೀಕು ಎಂಟ್ರಿ ಆಗ್ತಾ ಇದ್ದಾರೆ. ಇನ್ನು ಶನಿ ಮಹಾತ್ಮರು 3ನೇ ಮನೆಯಲ್ಲಿದ್ದಾರೆ, ಗುರು 6ನೇ ಮನೆಯಲ್ಲಿದ್ದಾರೆ, ಕೇತು 8ನೇ ಮನೆಯಲ್ಲಿದ್ದಾರೆ. ಈ ಗ್ರಹಗಳ ಕಾಂಬಿನೇಷನಿಂದ ಡೆಫಿನೆಟ್ಲಿ ನಿಮಗೆ ಶುರುವಾಗ್ತಾ ಇದೆ ಧನಯೋಗ, ಅನಿರೀಕ್ಷಿತ ಧನಲಾಭ, ಲಕ್ಷ್ಮೀ ಕಟಾಕ್ಷ ಎಲ್ಲವೂ ಇದೆ. ನೋಡಿ, ಈ ವಿಡಿಯೋವನ್ನು ನೀವು ವೇದಿಕ್ ಮತ್ತು KP ಮತ್ತು ನಾಡಿ ಸಿಸ್ಟಮಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ವೇದಿಕ್ಕು ಗ್ರಹಗಳು ಕೂತಿರುವ ಮನೆ, ಗ್ರಹಗಳ ಬಲ ಎಲ್ಲವನ್ನು ಲೆಕ್ಕ ಹಾಕಿ, ದೃಷ್ಟಿಯನ್ನು ಲೆಕ್ಕ ಹಾಕಿ ಹೇಳಿದ್ರೆ, KP ಸಿಸ್ಟಮ್ ನಕ್ಷತ್ರಗಳು ಇಂಪಾರ್ಟೆಂಟ್ ಆಗುತ್ತೆ. ಗ್ರಹಗಳು ಯಾವ ನಕ್ಷತ್ರದಲ್ಲಿ ಚಲಿಸ್ತಾ ಇದ್ದಾರೆ ಆ ನಕ್ಷತ್ರದ ಕ್ಯಾಲ್ಕುಲೇಷನಲ್ಲಿ ಆ ರಿಸಲ್ಟನ್ನು ನೋಡ್ಬೋದು. ಅದೇ ರೀತಿ ನಾಡಿ ಅಂತ ಬಂದಾಗ ಗ್ರಹಗಳ ಯುತಿ ನೋಡಿ, ರಾಹು ಜೊತೆ ಯಾರೇ ಸೇರಲಿ, ರಾಹು ಅವರ ಬಲವನ್ನು 10 ಪಟ್ಟು ಜಾಸ್ತಿ ಮಾಡ್ತಾ ಇದ್ದಾರೆ. ಲೆಕ್ಕ ಹಾಕಿ 2ನೇ ಮನೆಯಲ್ಲಿ ರಾಹು ಇದ್ದಾರೆ. ರಾಹುವಿಗೆ 4 ಗ್ರಹಗಳು, ಮಂಗಳನು ಸೇರಿ 4 ಗ್ರಹಗಳು, ಅವರ ಬಲ 10 ಪಟ್ಟು ಜಾಸ್ತಿ ಆಯಿತು. ನೋಡಿ, ಈಗ 2ನೇ ಮನೆಯಲ್ಲಿ ಈ ಗ್ರಹಗಳ ಒಂದು ಸಮಾಗಮ ಆಗಿದೆ. ನಿಮಗೆ ಧನಯುಗ ಹೆಂಗೆ ಸೃಷ್ಟಿ ಆಗ್ತಾ ಇದೆ ಅಂದರೆ, ನಿಮ್ಮ ಭಾಗ್ಯಾಧಿಪತಿ ಅಂದರೆ 9ನೇ ಮನೆಯ ಅಧಿಪತಿ ಬುಧ 2ನೇ ಮನೆಯಲ್ಲಿ ಕೂತಿದ್ದಾರೆ. ನಾನು ಆಗಲೇ ಹೇಳಿದೆ, ರಾಹು ಜೊತೆ ಯಾವುದೇ ಗ್ರಹ ಸೇರಿದರೂ ಅದರ ಬಲವನ್ನು 10 ಪಟ್ಟು ಜಾಸ್ತಿ ಮಾಡ್ತಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಈಗ ನಿಮಗೆ ಹೊಸ ಭರವಸೆ, ಹಣದ ಹರಿವು ಹೆಚ್ಚಾಗ್ತಾ ಇದೆ. ಇನ್ನು ಲಕ್ಷ್ಮೀ ಕಟಾಕ್ಷ, ಅನಿರೀಕ್ಷಿತ ಧನ ಲಾಭ, ಅದು ಹೇಗೆ ನೋಡಿ, 8ನೇ ಮನೆಯ ಅಧಿಪತಿ 2ನೇ ಮನೆಯಲ್ಲಿದ್ದಾರೆ, ರಾಹು ಜೊತೆ ಇದ್ದಾರೆ. ಡೆಫಿನೆಟ್ಲಿ ನಿಮಗೆ ಎಲ್ಲೋ ಒಂದು ಕಡೆ ಸ್ಟಕ್ ಆಗಿದ್ದ ಅಮೌಂಟ್ ಡೆಫಿನೆಟ್ಲಿ ಫೆಬ್ರವರಿ ತಿಂಗಳಲ್ಲಿ ಬರುತ್ತೆ. ಯಾರಿಗೋ ಸಾಲ ಕೊಟ್ಟಿರ್ತೀರಾ, ಅವರು ಕೊಡದೆ ಕಾಡಿಸ್ತಾ ಇರ್ತಾರೆ, ಡೆಫಿನೆಟ್ಲಿ ಅವರೇ ಬಂದು ನಿಮಗೆ ನಿಮ್ಮ ಹಣ ತಗೊಳ್ಳಿ ಅಂತ ಕೊಟ್ಬಿಡ್ತಾರೆ. PF ಟ್ರೈ ಮಾಡಿದ್ದೀರಾ, ಸಿಗುತ್ತೆ. ಇನ್ಸೂರೆನ್ಸ್ ಕ್ಲೈಮ್ ಮಾಡ್ತಾ ಇದ್ದೀರಾ, ಸಿಗುತ್ತೆ. ಈ ರೀತಿ ಅನಿರೀಕ್ಷಿತ ಧನ ಲಾಭ ನಿಮ್ಮನ್ನು ಬಂದು ಸೇರುತ್ತೆ. ಸೊ ಈಗ ಯಾವ ಕ್ಷೇತ್ರದಲ್ಲಿ ಹೇಗಿದೆ ಅನ್ನೋದನ್ನು ನೋಡೋಣ. ಎಸ್, ತಂತ್ರಜ್ಞಾನ, ಕಮಿಷನ್ ಬೇಸ್ಡ್ ವ್ಯವಹಾರದಲ್ಲಿ ಅದ್ಭುತವಾದ ಧನದ ಹರಿವು ಇದೆ. ಡೆಫಿನೆಟ್ಲಿ ನಿಮ್ಮ ಬಿಸ್ನೆಸ್ ಅಲ್ಲಿ ಕ್ಲಿಕ್ ಆಗುತ್ತೆ. ಇನ್ನು ರಾಹು ಮತ್ತು ಬುಧ ಸೇರಿಕೊಂಡಾಗ ಈ ಡಿಜಿಟಲ್ ಮೀಡಿಯಾ ತುಂಬ ಹೈಪ್ ಬರುತ್ತೆ, ಅಂದರೆ ಬೂಮ್ ಆಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಆಕ್ಟಿವ್ ಆಗಿದ್ದೀರಾ, ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಡೆಫಿನೆಟ್ಲಿ ನಿಮ್ಮ ಹಣದ ಅರಿವು ಹೆಚ್ಚಾಗುತ್ತೆ. ಹಾಗೆ ಸಾಫ್ಟ್ವೇರ್ ಇಂಡಸ್ಟ್ರಿನೂ ಕೂಡ ತುಂಬ ಹಣ ಗಳಿಕೆಯಲ್ಲಿ ಮುನ್ನುಗ್ಗುತ್ತೆ. ಬಟ್ ಈಗ ಇಷ್ಟೆಲ್ಲ ಹಣ ಕೊಡ್ತಾ ಇದ್ದಾರೆ, ಈ ಹಣವನ್ನು ನೀವೇನಾದರೂ ಮೋಜು ಮಸ್ತಿಗೆ ಬಳಸ್ಕೊಂಡ್ರೆ ಡೆಫಿನೆಟ್ಲಿ ನಿಮ್ಮಲ್ಲಿ ಉಳಿಯಲ್ಲ. ಯಾಕೆ ನಾನು ಮೋಜು ಮಸ್ತಿ ಹೇಳ್ತಾ ಇದ್ದೀನಿ ಅಂದರೆ, ರಾಹು ಜೊತೆ ಶುಕ್ರ ಸೇರಿಕೊಂಡಾಗ ಈ ಮೋಜು ಮಸ್ತಿಯ ಆಸೆ ಜಾಸ್ತಿ ಆಗುತ್ತೆ. ಇಲ್ಲಿ ಗುರು ನಿಮಗೆ 9ನೇ ದೃಷ್ಟಿಯನ್ನು ನಿಮ್ಮ 2ನೇ ಮನೆಗೆ ಕೊಡ್ತಾ ಇದ್ದಾರೆ. ಇದರ ಅರ್ಥ ಗುರು ಕೂತಿರೋದಲ್ಲಿ ನಿಮ್ಮ ಸಾಲದ ಮನೆಯಲ್ಲಿ. ಸೊ 9ನೇ ದೃಷ್ಟಿ 2ನೇ ಮನೆಗೆ ಕೊಟ್ಟು ಏನು ಹೇಳ್ತಾ ಇದ್ದಾರೆ, ಕೊಟ್ಟಿರುವ ಹಣವನ್ನು ನಿಮ್ಮ ಸಾಲ ಬಾಧೆಯಿಂದ ಮುಕ್ತಿ ಪಡೆದುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದು ಸಾಲ ತೀರಿಸಿಕೊಳ್ಳೋದಕ್ಕೆ ಸೂಕ್ತವಾದ ಕಾಲ. ರಾಹು ಮಾಯೆ, ಆಸೆಯನ್ನು ತೋರಿಸಿ ನಿಮಗೆ ಮೋಸ ಮಾಡ್ತಾರೆ. ಹಾಗಾಗಿ ಆ ಥರದವರೇ ನಿಮಗೆ ಹೆಚ್ಚು ಸಿಗ್ತಾರೆ. ಬನ್ನಿ ನಿಮ್ಮ ಹಣವನ್ನು ಡಬಲ್ ಮಾಡೋಣ, ತ್ರಿಬಲ್ ಮಾಡೋಣ, ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಏನು ಪಾಪ ಗ್ರಹಗಳು ನಿಮಗೆ ಕೊಟ್ಟಿರ್ತಾರೋ ಅದನ್ನೆಲ್ಲ ತಗೊಂಡೋಗಿ ಜೇಬ್ ಖಾಲಿ ಮಾಡ್ಕೊಳ್ಬೇಕಾಗತ್ತೆ. ಅದ್ರ ಕಡೆ ಎಚ್ಚರವಾಗಿರಿ. ಇನ್ನು ನೀವು ಆನ್ಲೈನ್ ಟ್ರೇಡಿಂಗು, ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದರೆ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಹೆಚ್ಚಿನ ಲಾಭ ಇದೆ. ಸ್ಪೆಷಲಿ ಲಿಕ್ಕರು, ಫಾರ್ಮಸಿ ಮತ್ತು ಏನು ಟೆಕ್ನಾಲಜಿ ಫೀಲ್ಡ್ ಬೂಮಿಗೆ ಬರುತ್ತೆ, ಅದ್ರ ಮೇಲೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿ ಹೆಚ್ಚಿನ ಲಾಭ ಗಳಿಸ್ತೀರಾ. ಅದಾದಮೇಲೆ ನಾನು ಹೇಳ್ದಂಗೆ 23ನೇ ತಾರೀಕು ನಂತರ ಈ ಲಗ್ನದಿಂದ ಕುಜ 2ನೇ ಮನೆಗೆ ಬಂದಾಗ ಭೂಮಿ ವ್ಯವಹಾರದಲ್ಲಿ ಲಾಭ, ಆಸ್ತಿಯನ್ನು ಮಾರಿ ಹೆಚ್ಚಿನ ಹಣ ನಿಮಗೆ ಸಂಗ್ರಹ ಆಗುತ್ತೆ. ಆದರೆ ಮೋಸ ಮಾಡೋರು ಕೂಡ ಅಷ್ಟೇ ನಿಮ್ಮ ಹಿಂದೆ ಬಿದ್ದಿರ್ತಾರೆ, ಅವ್ರ ಬಗ್ಗೆ ಎಚ್ಚರ ಇರಲಿ. ಇದಿಷ್ಟು ಹಣಕಾಸಿನ ವಿಚಾರ ಆಯಿತು. ಈಗ ಆರೋಗ್ಯ ಅದು ಕೂಡ ನಮ್ಮ ಇನ್ನೊಂದು ಆಸ್ತಿ. ಸೊ ಆರೋಗ್ಯ ಭಾಗ್ಯ ಹೇಗಿದೆ ನೋಡಿ, ಲಗ್ನದಲ್ಲಿರುವ ಕುಜ ನಿಮಗೆ ಎಲ್ಲಿಲ್ಲದ ಎನರ್ಜಿಯನ್ನು ಕೊಟ್ಬಿಟ್ಟಿದ್ದಾರೆ. ದೇಹದ ಯಾವುದೇ ಬಾಧೆಯನ್ನು ನಾನು ಎದುರಿಸಬಲ್ಲೆ ಎನ್ನುವಂತಹ ಶಕ್ತಿ ನಿಮ್ಮಲ್ಲಿ ಇದೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಆ ಎನರ್ಜಿ ನಿಮ್ಮನ್ನು ಕಾಪಾಡ್ತಾ ಇದೆ. ಆದರೆ ಇದೇ ಕುಜ 2ನೇ ಮನೆಗೆ ಬಂದಾಗ ನಿಮಗೆ ಕಣ್ಣು ಮತ್ತು ಬಾಯಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಜಾಸ್ತಿ ಆಗುತ್ತದೆ. ಬಾಯಿ ಹುಣ್ಣಾಗ್ಬೋದು, ಕಣ್ಣುರಿ ಆಗ್ಬೋದು, ದವಡೆಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಹೆಚ್ಚು ತೊಂದರೆಯನ್ನು ಕಾಣ್ತೀರಾ. ಯಾಕೆ ಅಂದರೆ ಇಲ್ಲಿ ರವಿ ಜೊತೆ ಕುಜ ಸೇರಿದಾಗ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಬಾಡಿ ಹೀಟ್ ಜಾಸ್ತಿ ಆಗುತ್ತೆ. ಹಾಗಾಗಿ ಎಲ್ಲ ಸಮಸ್ಯೆಗಳು ಬರ್ಬೋದು. ಇನ್ನೊಂದು, ಇಲ್ಲಿ
ಇಲ್ಲಿಯ ಅಂದರೆ ಲಗ್ನದಲ್ಲಿದ್ದ ಕುಜ 8ನೇ ಮನೆಯನ್ನು ಕೂಡ ದೃಷ್ಟಿ ಆಗ್ತಾರೆ, ಅಂದರೆ ಅವ್ರಿಗೆ 8ನೇ ದೃಷ್ಟಿ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ನೀವು ಶಸ್ತ್ರಚಿಕಿತ್ಸೆಗೆ ಮುಂದಾಗಿದ್ದರೆ, ಈಗ ಆಲ್ರೆಡಿ ಡಾಕ್ಟರ್ ಜೊತೆ ಮಾತಾಡಿ ನೀವು ಆಪ್ರೇಷನ್ಗೆ ಏನಾದರೂ ಮುಂದಾಗಿದ್ದರೆ 23ನೇ ತಾರೀಕು ಒಳಗಡೆ ಆಪ್ರೇಷನ್ ಮಾಡ್ಕೊಳ್ಳಿ, ಅಥವಾ ಆಪ್ರೇಷನ್ಗೆ ಏನಾದರೂ ಡಾಕ್ಟರ್ನ ಹುಡುಕ್ತಿದ್ರೆ 3ನೇ ತಾರೀಕು ನಂತರ ಹುಡುಕಿ ಒಳ್ಳೆ ಡಾಕ್ಟರ್ ಸಿಗ್ತಾರೆ. ಬಟ್ 23ನೇ ತಾರೀಕು ಆದಮೇಲೆ ಆಪ್ರೇಷನ್ ಮಾಡ್ಕೊಳ್ಬೇಡಿ, ಗಾಯವಾಸಿ ಆಗೋದು ತುಂಬ ನಿಧಾನ ಆಗುತ್ತೆ. ರಾಹು ಇರೋದ್ರಿಂದ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ. 23 ಒಳಗಡೆ ಮಾಡಿಸ್ಕೊಂಡ್ರೆ ಡೆಫಿನೆಟ್ಲಿ ಅದು ಬೇಗ ಹೀಲ್ ಆಗುತ್ತೆ. ಇದರಿಂದ ನಿಮಗೂ ಒಂಥರ ಆರೋಗ್ಯದ ಮೇಲೆ ಹಿಡಿತ ಸಿಗುತ್ತೆ. ಸೊ ಓವರಾಲ್ ಆರೋಗ್ಯ ತುಂಬ ಚೆನ್ನಾಗಿದೆ. ಬಟ್ ಕೇರ್ಫುಲ್, 2ನೇ ಮನೆ ಆಹಾರವನ್ನು ಸೂಚಿಸುತ್ತೆ. ಸೊ ಎಲ್ಲೋ ಒಂದು ಕಡೆ ಫುಡ್ ಪಾಯ್ಸನ್ ಆಗೋದು ಕೂಡ ಕಾಣಿಸ್ತಾ ಇದೆ. ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆಗಳು ಕೂಡ ಬರ್ತಾ ಇದೆ. ಸೊ ಫುಡ್ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಹೊರಗಡೆ ತಿನ್ನಬೇಕಾದ್ರೆ ಸ್ವಲ್ಪ ನೋಡಿ ಮಾಡಿ ತಿನ್ನಿ. ಈಗ ಮುಂದಿನ ವಿಚಾರಕ್ಕೆ ಹೋಗೋಣ. ಪ್ರೀತಿ ಪ್ರೇಮ, ಸ್ಪೆಷಲಿ ಇದು ಫೆಬ್ರವರಿ ತಿಂಗಳು, ಪ್ರೇಮಿಗಳ ತಿಂಗಳು. 14ಗೋಸ್ಕರ ತುಂಬ ಜನ ಕಾಯ್ತಾ ಇದ್ದೀರಾ. ಈಗ ಮಕರ ರಾಶಿಯ ಪ್ರೇಮಿಗಳಿಗೆ ಶುಭ ಸುದ್ದಿ ಇದೆಯಾ? ಡೆಫಿನೆಟ್ಲಿ ನಿಮ್ಮ ಪ್ರೇಮ ನಿವೇದನೆ ಖಂಡಿತ ನಿಮ್ಮ ಪ್ರೇಮಿಗಳು ಒಪ್ಕೊಳ್ತಾರೆ, ಅಂದರೆ ನೀವು ಪ್ರೀತಿಸೋರು ನಿಮ್ಮನ್ನು ಒಪ್ಕೊಳ್ತಾರೆ. ಇನ್ನು ಮೋಸ ಹೋಗೋ ಸಾಧ್ಯತೆ ಇದೆಯಾ? ಡೆಫಿನೆಟ್ಲಿ ಕೂಡ ಮೋಸ ಆಗುತ್ತೆ. ಯಾಕೆ ಅಂದರೆ ರಾಹು ಶುಕ್ರ ಇದ್ದಾಗ ಅದು ಆಕರ್ಷಣೆ ಆಗಿರುತ್ತೆ, ದೈಹಿಕ ಆಕರ್ಷಣೆ ಆಗಿರುತ್ತೆ, ಮನಸ್ಸಿಂದ ಪ್ರೀತಿ ಹುಟ್ಟಿರೋಲ್ಲ. ಹಾಗಾಗಿ ಆ ಥರದವ್ರ ಬಗ್ಗೆ ಎಚ್ಚರವಾಗಿರಿ. ಇನ್ನು ಮದುವೆಗೆ ಸದ್ಯಕ್ಕೆ ಸೂಕ್ತ ಸಮಯ ಅಲ್ಲ. ದಯವಿಟ್ಟು ಆ ಮದುವೆ ಹಂತಕ್ಕೇನು ಹೋಗೋಕ್ಕೆ ಹೋಗ್ಬಿಡಿ ಪ್ರೇಮಿಗಳು, ಅದಕ್ಕೆ ಸೂಕ್ತ ಸಮಯ ಬರುತ್ತೆ, ಹಾಗೆ ನೋಡ್ಕೊಳ್ಳಿ. ಇನ್ನು ಗಂಡ ಹೆಂಡತಿಯ ಬಗ್ಗೆ ಹೇಳೋದಾದರೆ, ಎಸ್, ಗಂಡ ಹೆಂಡತಿಯ ಸಂಬಂಧ ತುಂಬ ಚೆನ್ನಾಗಿದೆ, ಅದು ಬೆಡ್ಡಲ್ಲಿ. ಆದರೆ ಬೆಳಗ್ಗೆ ಎಲ್ಲ ತುಂಬ ಕಿತ್ತಾಟ ನಡೀತಾ ಇದೆ, ಮಾತಿಗೆ ಮಾತು ನಡೀತಾ ಇದೆ, ನಾನಾ ನೀನಾ ಈಗೋ ಸಿಕ್ಕಾಬಿಟ್ಟ ಇದೆ. ಯಾಕೆಂದರೆ ಲಗ್ನದಲ್ಲಿರುವ ಕುಜ 7ನೇ ಮನೆಯನ್ನು ನೋಡ್ತಾ ಇದ್ದಾರೆ. ಆದರೆ ಈ ಗಂಡ ಹೆಂಡತಿ ಜಗಳ ಉಂಡು ಮಲಗೋ ಥರ ಅನ್ನೋದಕ್ಕೆ ಇಲ್ಲೇನಾಗ್ತಾ ಇದೆ, ಸಂಜೆ ಹೊತ್ತು ಎಲ್ಲ ಸರಿ ಹೋಗ್ತಾ ಇದೆ. ಯಾಕೆಂದರೆ ಗುರುಗಳು ಕೂಡ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇರಲಿ, ಗಂಡ ಹೆಂಡತಿಯ ಸಂಬಂಧ ಚೆನ್ನಾಗಿದೆ. ಬಟ್ ಗಂಡ ಅಥವಾ ಹೆಂಡತಿ ಸ್ವಲ್ಪ ದೂರ ಆಗ್ಬೋದು. ಏನಕ್ಕೆ ಅಂದರೆ 3ನೇ ಮನೆ ಸ್ವಲ್ಪ ಶಾರ್ಟ್ ಪ್ರಯಾಣವನ್ನು ತೋರಿಸುತ್ತೆ. ಹಾಗಾಗಿ ಎಲ್ಲೋ ಕೆಲಸದ ನಿಮಿತ್ತ ದೂರ ಹೋಗ್ಬೋದು. ಈ ಅಗಲಿಕೆ ಸ್ವಲ್ಪ ನಿಮಗೆ ಕಾಡ್ತದೆ. ಸೊ ಇರಲಿ. ವ್ಯಾಪಾರ, ಬಿಸ್ನೆಸ್ ನೋಡಿ, ಯಾವ ಥರದ ಬಿಸ್ನೆಸ್ಗೆ ತುಂಬ ತೊಂದರೆ ಇದೆ ಅಂದರೆ, ಈ ರಿಸ್ಕ್ ತೊಗೊಂಡು ಬಿಸ್ನೆಸ್ ಮಾಡ್ತಾ ಇರ್ತಾರಲ್ಲ, ಅಂದರೆ ಚಿಟ್ ಫಂಡು, ಫೈನಾನ್ಸ್, ಸಾಲ ಕೊಡ್ತಾ ಇರೋರು, ಇವ್ರಿಗೆ ತುಂಬ ತೊಂದರೆ ಇದೆ. ಯಾಕೆಂದರೆ ನಿಮಗೆ ಮೋಸ ಮಾಡೋರೆ ಜಾಸ್ತಿ ಹೆಚ್ಚು ಗ್ರಾಹಕರಾಗಿ ಬರೋದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಅದರ ಕಡೆ ಹೆಚ್ಚಿನ ಗಮನ ಇರಲಿ. ಹೊಸದಾಗಿ ಬಿಸ್ನೆಸ್ ಮಾಡೋರಿಗೆ ರಾಹು ಸಪೋರ್ಟ್ ಮಾಡ್ತಾರೆ. ಡೆಫಿನೆಟ್ಲಿ ನೀವು ಬಿಸ್ನೆಸ್ನ ಚೆನ್ನಾಗಿ ಮಾಡ್ಬೋದು. ಶುರು ಮಾಡೋದಕ್ಕೇನು ತೊಂದರೆ ಇಲ್ಲ. ಇನ್ನು ಕಂಪ್ನಿ ಓನರ್ಸ್, ಡೆಫಿನೆಟ್ಲಿ ನಿಮ್ಮ ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ. ಯಾಕೆಂದರೆ 10ನೇ ಮನೆ ಬ್ರ್ಯಾಂಡ್ ವ್ಯಾಲ್ಯೂ, ಇಲ್ಲಿಗೆ ಗುರುಗಳ ದೃಷ್ಟಿ ಬಿದ್ದಿರೋದ್ರಿಂದ ನಿಮ್ಮ ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ. ನಿಮಗೆ 80% ಪ್ರಾಫಿಟೇ ಇದೆ, 20% ಸ್ವಲ್ಪ ಲಾಸ್ ತೋರಿಸ್ತಾ ಇದೆ. ಪರವಾಗಿಲ್ಲ, ಲಾಸನ್ನು ಹಂಗೆ ಕವರ್ ಮಾಡ್ಕೋಬೋದು. ಸೊ ಓವರಾಲ್ ನಿಮಗೂ ಕೂಡ ಹಣದ ಹರಿವು ತುಂಬ ಚೆನ್ನಾಗಿದೆ. ಇನ್ನು ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ದರೆ, ಮಾತುಕತೆಯಲ್ಲಿ ಕೂತ್ಕೊಂಡಾಗ ಅದು ಪಾರದರ್ಶಕತೆಯಲ್ಲಿ ಇದ್ದರೆ ಮಾತ್ರ ನಿಮ್ಮ ಪಾರ್ಟ್ನರ್ಶಿಪ್ ಉಳ್ಕೊಳ್ಳುತ್ತೆ. ಅದು ಫೈನಾನ್ಷಿಯಲ್ ಮ್ಯಾಟ್ರಲ್ಲಿ ಇಲ್ಲ ಅಂದರೆ ನಿಮ್ಮ ಪಾರ್ಟ್ನರ್ಶಿಪ್ ಮುರಿದು ಬೀಳುವ ಹಂತಕ್ಕೆ ಬರುತ್ತೆ. ಹಾಗಾಗಿ ಅದರ ಕಡೆ ಎಚ್ಚರಿಕೆ ಇರಲಿ. ಇನ್ನು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋರಿಗೆ ಟ್ಯಾಕ್ಸ್ ಸಂಬಂಧಿತ ಕೆಲವು ತೊಂದರೆಗಳು ಎದುರಾಗ್ಬೋದು. ಸೊ ಅದ್ರ ಕಡೆ ಗಮನ ಕೊಡಿ. ಸೊ ಓವರಾಲ್ ಬಿಸ್ನೆಸ್ಗೂ ಕೂಡ ಹಣದ ಹರಿವು ತುಂಬ ಚೆನ್ನಾಗಿದೆ. ಬಟ್ ರಿಸ್ಕ್ ತೊಗೊಂಡು ಬಿಸ್ನೆಸ್ ಮಾಡೋರು ಎಚ್ಚರಿಕೆಯಿಂದ. ಎಸ್, ಈಗ ಕಾನೂನಿನ ವಿಚಾರಗಳು, ಕೋರ್ಟ್ ಕೇಸು, ಕಚೇರಿ, ಪೊಲೀಸ್ ಸ್ಟೇಷನ್ ಅಂತ ಅಲಿತಾ ಇರೋರು ಮತ್ತು ವಕೀಲರು ಇಬ್ಬರು ಇದ್ದಾರೆ. ಸೊ ಈಗ ಮೊದಲು ವಕೀಲರ ಬಗ್ಗೆ ನೋಡೋಣ. ವಕೀಲರಿಗೆ ಎಲ್ಲಿಲ್ಲದ ಧೈರ್ಯ ಇದೆ ಬಿಡಿ. ಯಾಕೆಂದರೆ ಲಗ್ನದಲ್ಲೇ ಕುಜ ಇರೋದ್ರಿಂದ ಎಂಥ ಕೇಸನ್ನು ಬೇಕಾದ್ರೂ ಹ್ಯಾಂಡ್ಲ್ ಮಾಡ್ತೀನಿ ಅನ್ನುವಂತಹ ಧೈರ್ಯ ಬಂದ್ಬಿಟ್ಟಿದೆ. ಇನ್ನು 2ನೇ ಮನೆ ಅಂದರೆ ವಾಕ್ಸ್ಥಾನ, ಅದು ಅವ್ರಿಗೆ ಬೇಕೇ ಬೇಕಲ್ಲ, ಮಾತೇ ಬಂಡವಾಳ. ಎಷ್ಟು ಚೆನ್ನಾಗಿ ವಾದ ನಡೀತದೆ ಅಂದರೆ, ಇವರ ವಾದಕ್ಕೆ ಪ್ರತಿವಾದ ಮಾಡೋದಕ್ಕೆ ಅಪೋಸಿಟ್ ಲಾಯರ್ ಹತ್ರ ಪದಗಳೇ ಇರೋದಿಲ್ಲ. ಹಾಗಾಗಿ ಇವರು ಪ್ರತಿ ವಾದಗಳು ಗೆಲ್ತಾ ಇರ್ತವೆ. ಇವರ ಕೇಸ್ ಗೆಲ್ತಾರೆ. ಗೆಲ್ಲಬೇಕ್ರಿ, ಧನಸ್ಥಾನ ಅಲ್ವಾ, ಹಣ ಬರಲೇಬೇಕಲ್ಲ ಕೇಸ್ ಗೆದ್ದರೆ. ಹಾಗಾಗಿ ಡೆಫಿನೆಟ್ಲಿ ನೀವು ತುಂಬ ಚೆನ್ನಾಗಿ ವಾದ ಮಾಡಿ ಗೆಲ್ತೀರಾ. ಬಟ್ ಸ್ವಲ್ಪ ಗಂಟಲ ಬಗ್ಗೆ ಕೇರ್ ಮಾಡಿ. ನಿಮ್ಮ ಆರೋಗ್ಯ ಅಂತ ಬಂದಾಗ ಗಂಟಲಿನ ಸಮಸ್ಯೆ ಎದ್ದು ಕಾಣ್ತಾ ಇದೆ. ಇನ್ನು ರಾಜಿ ಸಂಧಾನ, ಕೋರ್ಟ್ ಕೇಸ್ಗಳ ವಿಚಾರದಲ್ಲಿ ಏನಾದ್ರು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ, ಮಕರ ರಾಶಿಯವರಿಗೆ ಡೆಫಿನೆಟ್ಲಿ ನಿಮ್ಮ ವಿರೋಧಿಗಳೇ ಬಂದು ನಿಮ್ಮ ರಾಜಿ ಸಂಧಾನಕ್ಕೆ ಮುಂದಾಗ್ತಾ ಇದ್ದಾರೆ. ಯೋಚನೆ ಮಾಡಬೇಡಿ, ತುಂಬ ಕಂಡೀಷನ್ಸ್ಗಳನ್ನು ಹಾಕಿ ಈ ರಾಜಿ ಸಂಧಾನಕ್ಕೆ ಒಪ್ಕೋಬೇಡಿ. ಸೊ ಓವರಾಲ್ ಕಾನೂನಿನ ವಿಚಾರದಲ್ಲಿ ನಿಮಗೆ ತುಂಬ ಈಗ ಉದ್ಯೋಗ ಕ್ಷೇತ್ರ, ಇಲ್ಲಿ ನಮ್ಮ ಸರ್ಕಾರಿ ಅಧಿಕಾರಿಗಳಿದ್ದಾರೆ, ಪ್ರೈವೇಟ್ ಎಂಪ್ಲಾಯೀಸ್ ಇದ್ದಾರೆ. ಇದೊಂದು ರೀತಿ ಸಂಬಳ ಹೆಚ್ಚಾಗುವ ಸಮಯ, ಪ್ರಮೋಷನ್ ಸಿಗುವ ಸಮಯ. ನೋಡೋಣ, ಈಗ ಸರ್ಕಾರಿ ಅಧಿಕಾರಿಗಳಿಗೆ ಬೇರೆ ಥರ ಇರುತ್ತೆ, ನಮ್ಮ ಪ್ರೈವೇಟ್ ಎಂಪ್ಲಾಯೀಸ್ಗೆ ಬೇರೆ ಥರ ಇರುತ್ತೆ. ನೋಡಿ, ಸರ್ಕಾರಿ ಅಧಿಕಾರಿಗಳಿಗೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ನಿಮ್ಮ ಮೇಲೆ ನಿಮ್ಮ ಹಿತಶತ್ರುಗಳ ಕಣ್ಣು ಬಿದ್ದಿದೆ. ಎಲ್ಲೋ ಒಂದು ಕಡೆ ನಿಮ್ಮ ಹಳೆಯ ಕೇಸನ್ನು ತಂದು ನಿಮ್ಮನ್ನು ಸಿಕ್ಸ್ಬಿಡೋಣ ಅನ್ನೋ ಥರನೂ ನೋಡ್ತಾ ಇದ್ದಾರೆ. ಅದ್ರ ಕಡೆ ಗಮನ ಇರಲಿ. ನೀವು ಮಾತನಾಡಬೇಕಾದ್ರೆ ಎಚ್ಚರಿಕೆ ಇರಲಿ. ಯಾಕೆಂದರೆ ಧನಸ್ಥಾನದಲ್ಲಿ ಅಷ್ಟು ಗ್ರಹಗಳು ಬಂದಿದ್ದಾರೆ. ಸ್ವಲ್ಪ ದುಡುಕಿ ಮಾತಾಡ್ಬೋದು. ದುಡುಕಿನ ನಡತೆಯಿಂದ ನಿಮಗೆ ಹಿನ್ನಡೆ ಆಗ್ಬೋದು. ಬಟ್ 3ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಅದು ಶಾರ್ಟ್ ಏನೋ ಒಂದು ಪ್ರಯಾಣವನ್ನು ತೋರಿಸುತ್ತೆ.
ಅನಿಸುತ್ತೆ. ಎಲ್ಲೋ ಒಂದು ಕಡೆ ನಿಮಗೆ ಇಷ್ಟವಿಲ್ಲದ ಜಾಗಕ್ಕೆ ವರ್ಗಾವಣೆ ಆಗ್ಬೋದು. ಎಸ್, 9ನೇ ಮನೆಯ ಅಧಿಪತಿ 2ನೇ ಮನೆಯಲ್ಲಿ ಇರೋದ್ರಿಂದ ದೂರದ ಪ್ರಯಾಣವನ್ನು ತೋರಿಸುತ್ತೆ. ಕೆಲಸದ ನಿಮಿತ್ತ ದೂರಕ್ಕೆ ಹೋಗ್ಬೋದು ಅಥವಾ ವಿದೇಶಕ್ಕೆ ಹೋಗಬೇಕಾದ ಪರಿಸ್ಥಿತಿಗಳು ಬರ್ಬೋದು ಸರ್ಕಾರಿ ಅಧಿಕಾರಿಗಳಿಗೆ. ಬಟ್ ಅದೇ ರೀತಿ ಒಳ್ಳೆ ರೀತಿಯ ಪ್ರಮೋಷನ್ ಕೂಡ ಎಲ್ಲೋ ಒಂದು ಕಡೆ ಆ್ಯಡ್ ಆಗ್ಬೋದು. ಒಟ್ಟಾರೆ ನೀವು ಮಾತಲ್ಲಿ ಮತ್ತು ನಡತೆಯಲ್ಲಿ ಸ್ವಲ್ಪ ಕಂಟ್ರೋಲ್ ಆಗಿದ್ದರೆ ಡೆಫಿನೆಟ್ಲಿ ತುಂಬ ಚೆನ್ನಾಗಿದೆ ಫೆಬ್ರವರಿ ತಿಂಗಳು. ಇನ್ನು ಪ್ರೈವೇಟ್ ಎಂಪ್ಲಾಯೀಸ್ಗೆ ಬರೋಣ. ಡೆಫಿನೆಟ್ಲಿ ನೀವು ತುಂಬ ದಿನದಿಂದ ನಮ್ಮ ಸಂಬಳ ಜಾಸ್ತಿ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಫೆಬ್ರವರಿ ತಿಂಗಳಲ್ಲಿ ನೀವು ಹೇಳದೇ ಇದ್ರು ಕೇಳದೇ ಇದ್ರು ನಿಮ್ಮ ಸಂಬಳ ಜಾಸ್ತಿ ಆಗುತ್ತೆ ಅಥವಾ ಆ ಜಾಸ್ತಿ ಆಗೋಕ್ಕೆ ಒಂದು ಸೂಚನೆ ಅಂತೂ ಸಿಕ್ಕೇ ಸಿಗುತ್ತೆ. ಇನ್ನು ಬೇರೆ ಕೆಲಸ ಹುಡ್ಕೊಂಡ್ವಾ, ಇದಕ್ಕಿಂತ ಬೆಟರ್ ಜಾಬ್ಗೆ ಹೋಗೋಣವಾ, ಡೆಫಿನೆಟ್ಲಿ ಟ್ರೈ ಮಾಡಿ. 3ನೇ ತಾರೀಕು ನಂತರ ಇಂಟರ್ವ್ಯೂ ಅಟೆಂಡ್ ಮಾಡಿ. ನೀವು ಅಂದ್ಕೊಂಡಿರೋ ಜಾಬು, ನೀವು ಅಂದ್ಕೊಂಡಿರೋ ಸ್ಯಾಲ್ರಿ ಸಿಕ್ಕೇ ಸಿಗುತ್ತೆ. ಇನ್ನು ಹೊಸದಾಗಿ ಕೆಲಸ ಟ್ರೈ ಮಾಡ್ತಾಯಿದ್ದೀವಿ, ಫ್ರೆಶ್ ಆಗಿ ಹೋಗಿ, ಡೆಫಿನೆಟ್ಲಿ ಕೆಲಸ ಸಿಗುತ್ತೆ, ಒಳ್ಳೆ ಸಂಬಳ ಸಿಗುತ್ತೆ, ಎಂಜಾಯ್ ಮಾಡಿ. ಇನ್ನು ಶಿಕ್ಷಣ ಕ್ಷೇತ್ರ, ಶಿಕ್ಷಣ ಅಂದಾಗ ನಮ್ಮ ಶಿಕ್ಷಕರಿದ್ದಾರೆ, ಸ್ಟೂಡೆಂಟ್ಸ್ ಇದ್ದಾರೆ, ಇಲ್ಲಿ PhD ಮಾಡೋರು, ಡಿಗ್ರಿ ಸ್ಟೂಡೆಂಟ್ಸು, ಎಂಟ್ರೆನ್ಸ್ ಎಕ್ಸಾಮ್ ಬರೆದಿರೋರು ಎಲ್ಲರೂ ಇದ್ದಾರೆ. ಎಲ್ಲರ ಬಗ್ಗೆನೂ ನೋಡೋಣ. ಈಗ ಶಿಕ್ಷಕರಿಗೆ ಲಗ್ನದಲ್ಲೇ ಕುಜ ಇರೋದ್ರಿಂದ ಸ್ವಲ್ಪ ಕೆಲಸದ ಟೆನ್ಷನ್ ಜಾಸ್ತಿ ಆಗಿದೆ. ಬಟ್ ನಿಮ್ಮ ಎನರ್ಜಿ ಲೆವೆಲ್ ಸೂಪರ್ ಆಗಿದೆ. ಅದ್ರ ಜೊತೆಗೆ ನಿಮಗೆ ಪ್ರಮೋಷನ್ನು ಮತ್ತು ಸಂಬಳ ಹೆಚ್ಚಾಗೋದು ಎಲ್ಲವೂ ಕಾಣ್ತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ನೀವು ಕೂಡ ಈ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀಲ್ಸ್ ನೋಡೋದು, ಡಿಜಿಟಲ್ ಮೀಡಿಯಾದಲ್ಲಿ ಇನ್ವಾಲ್ವ್ ಆಗೋದೆಲ್ಲ ಹೆಚ್ಚಿಗೆ ಕಾಣ್ತಾ ಇದೆ. ಅದನ್ನು ನಿಮ್ಮ ಮ್ಯಾನೇಜ್ಮೆಂಟ್ ಗಮನಿಸ್ತಾ ಇರುತ್ತೆ. ಅದು ನಿಮ್ಮ ಡ್ರಾಬ್ಯಾಕ್ ಆಗಬಾರ್ದು, ಅದ್ರ ಕಡೆ ಹೆಚ್ಚಿನ ಗಮನ ಕೊಡಿ. ಇನ್ನು ನಮ್ಮ ಸ್ಟೂಡೆಂಟ್ಸ್ 10th ಡಿಗ್ರಿ ಓದ್ತಾ ಇರೋರು, ನೀವು ಎಜುಕೇಷನ್ಗಿಂತ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಇನ್ವಾಲ್ವ್ ಆಗಿಬಿಟ್ಟಿದ್ದೀರಾ. ಎಲ್ಲೋ ಒಂದು ಕಡೆ ಮೊಬೈಲಲ್ಲೇ ತುಂಬ ದಿನಗಳನ್ನು ಕಳೀತಾ ಇದ್ದೀರಾ, ಸಮಯನ ಕಳೀತಾ ಇದ್ದೀರಾ. ಹಾಗಾಗಿ ಅದು ನಿಮ್ಮ ಎಜುಕೇಷನ್ಗೆ ಹಿನ್ನಡೆಯನ್ನು ತರುತ್ತೆ. ಇನ್ನು ಎಂಟ್ರೆನ್ಸ್ ಎಕ್ಸಾಮ್ ಬರೆದಿರೋರಿಗೆ ಎಂಥ ಟೈಮ್ ಅಂದರೆ ಡೆಫಿನೆಟ್ಲಿ 90% ಕೆಲಸ ಸಿಕ್ಕೇ ಸಿಗುತ್ತೆ. ಸ್ಪೆಷಲಿ ಬ್ಯಾಂಕಿಂಗು ಮತ್ತು KPSC ಎಕ್ಸಾಮ್ ಬರೆದಿರೋರು ಡೆಫಿನೆಟ್ಲಿ ನೀವು ಜಾಬನ್ನು ಎಕ್ಸ್ಪೆಕ್ಟ್ ಮಾಡಲೇಬಹುದು. ಸೊ 3ನೇ ತಾರೀಕು ನಂತರ ಎಕ್ಸಾಮ್ ಬರೆಯೋದೇನಾರ ಇದ್ದರೆ ಖಂಡಿತ ನೀವು ಆ ಎಕ್ಸಾಮಲ್ಲಿ ಒಳ್ಳೆಯ ಮಾರ್ಕ್ಸ್ ತೆಗಿತೀರಾ, ನಿಮಗೆ ಒಳ್ಳೆ ಕಡೆ ಪೋಸ್ಟಿಂಗ್ ಆಗುತ್ತೆ. ಇನ್ನು ನೆಕ್ಸ್ಟು ನಮ್ಮ ಈಗ ಕೃಷಿಯ ವಿಚಾರ. ಕೃಷಿಯಲ್ಲಿ ತುಂಬ ಖುಷಿಯ ವಿಚಾರಗಳಿವೆ. ನಮ್ಮ ಅನ್ನದಾತರಿಗೆ ಫೆಬ್ರವರಿ ತಿಂಗಳು ಸಖತ್ತಾಗೇ ಇದೆ. ಅದರಲ್ಲೂ ವಾಣಿಜ್ಯ ಬೆಳೆಗಳ ಏನು ಕೃಷಿಯನ್ನು ಯಾರು ಮಾಡ್ತಾ ಇದ್ದೀರಾ, ತೆಂಗು, ಅಡಿಕೆ, ರೇಷ್ಮೆ, ಕಾಫಿ, ತರಕಾರಿ ಬೆಳೆಗಳಿಗೆ ಬಂಪರ್ ಬೆಳೆ ಸಿಗ್ತಾ ಇದೆ. ಅದಲ್ಲದೆ ನೀವೇನಾದರೂ ಭೂಮಿ ಕೊಂಡ್ಕೊಳ್ಬೇಕು ಅಂತಿದ್ರೆ ಡೆಫಿನೆಟ್ಲಿ ನೀವು ಈ ಫೆಬ್ರವರಿ ತಿಂಗಳು ಭೂಮಿಯನ್ನು ಕೊಂಡ್ಕೊಳ್ತೀರಾ. ಯಂತ್ರೋಪಕರಣಗಳನ್ನ ತಗೋಬೇಕು ಅಂದ್ಕೊಂಡಿದ್ರೆ 23ನೇ ತಾರೀಕು ಒಳಗಡೆ ತಗೊಳ್ಳಿ, ಒಳ್ಳೆ ಮುಹೂರ್ತಗಳಿವೆ. ಇನ್ನು ಸಾಲಾಗೆಲ್ಲ ಟ್ರೈ ಮಾಡ್ತಾಯಿದ್ರೆ ಕೃಷಿ ಸಾಲ ನಿಮಗೋಸ್ಕರ ಖಂಡಿತ ಸಿಕ್ಕೇ ಸಿಗುತ್ತೆ. ಆ ಥರ ಗ್ರಹಗಳ ಸ್ಥಿತಿ ಅನುಕೂಲವಾಗಿದೆ. ಸೊ ಓವರಾಲ್ ನಿಮಗೆ ತುಂಬ ಚೆನ್ನಾಗಿದೆ. ಇನ್ನು ಬೋರ್ವೆಲ್ ವಿಚಾರದಲ್ಲಿ ಏನಾದರೂ ನೀರು ಬರ್ತಾ ಇಲ್ಲ ಅಂದರೆ ಇದ್ದಕ್ಕಿದ್ದಂಗೆ ನೀರು ಬರ್ಬೋದು. ಹೊಸದಾಗಿ ಬೋರ್ ಆಗ್ತಿದ್ರೆ ಡೆಫಿನೆಟ್ಲಿ ನೀರು ಸಿಗುತ್ತೆ. ಸೊ ಇದಿಷ್ಟು ಕೃಷಿಗೆ ಖುಷಿಯ ವಿಚಾರಗಳು. ಇದರೊಟ್ಟಿಗೆ ಮಕರ ರಾಶಿಯವರಿಗೆ ಫೆಬ್ರವರಿ ತಿಂಗಳು ಎಲ್ಲ ಕ್ಷೇತ್ರದಲ್ಲೂ ತುಂಬ ಚೆನ್ನಾಗಿದೆ. ಅನಿರೀಕ್ಷಿತ ಧನಲಾಭ, ಧನಯೋಗ ಎಲ್ಲ ಇದೆ. ಆದರೆ ನಿಮ್ಮ ಸುತ್ತನೇ ನಿಮ್ಮನ್ನು ಹಾಳು ಮಾಡೋದಕ್ಕೆ, ನಿಮ್ಮನ್ನು ಲಾಸ್ ಮಾಡೋದಕ್ಕೆ ನಿಮ್ಮವರೇ ನಿಮ್ಮ ಜೊತೆ ಕೂತಿರ್ತಾರೆ. ಅವ್ರ ಬಗ್ಗೆ ಎಚ್ಚರವಾಗಿರಿ. ಅವರ ಬಣ್ಣದ ಮಾತಿಗೆ ಮರಳಾಗಬೇಡಿ. ಯಾಕೆಂದರೆ ಇಲ್ಲಿ ಸಿಗ್ತಾ ಇರೋದನ್ನು ಮುಂದಿನ ತಿಂಗಳುಗಳ ಕಾಲ ನೀವು ಬಳಸ್ಕೋಬೇಕು. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸ್ಕೊಳ್ಬೇಕು ಮತ್ತು ಸಾಲವನ್ನು ತೀರಿಸ್ಕೊಳ್ಬೇಕು. ಇದೇ ಈ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಕೊಡ್ತಾ ಇರುವಂತಹ ಸೂಚನೆಗಳು. ಇದರ ಕಡೆ ಗಮನ ಇರಲಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ವೆರಿ ಮಚ್.